Hello dear students, welcome to Biology Bridge Course program, a link between SSLC and first PUC, and this is Dr. Sridevi R. Kulkarni. Today I am going to discuss some basics of biology. So let us go for the concept. Introduction to microbes. In the biology, there is specific importance to the microbes, and in this video I am going to explain what are microorganisms, what is the meaning of term microorganism, who discovered these microorganisms for the first time or who observed, how many types are there in the microorganisms, what is their importance. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಅಂಥ ಪಾರ್ಟು ಕಂಪ್ಲೀಟಾಗಿ ರಿಲೇಟೆಡ್ ಟು ಮೈಕ್ರೋ ಆರ್ಗ್ಯಾನಿಸಮ್ಸ್. ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಸೂಕ್ಷ್ಮಾಣು ಜೀವಿಗಳು. ಈ ಸೂಕ್ಷ್ಮಾಣು ಜೀವಿಗಳಿಗೆ ವ್ಯಾಖ್ಯಾನ ಏನದ, ವಾಟ್ ಈಸ್ ದ ಡೆಫಿನಿಷನ್, ಮೈಕ್ರೋ ಆರ್ಗ್ಯಾನಿಸಮ್ ಅನ್ನೋಂಥ ಪದದ ಅರ್ಥ ಏನು, ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಸ್ಟಡಿ ಮಾಡೋವಂಥ ಬ್ರ್ಯಾಂಚಿಗೆ ಏನಂತ ಕರೀತಾರೆ, ಈ ಸೂಕ್ಷ್ಮಾಣು ಜೀವಿಗಳನ್ನು ಮೊದಲು ನೋಡಿದಂಥ ವಿಜ್ಞಾನಿ ಯಾರು, ಅದರೊಳಗೆ ಎಷ್ಟು ಟೈಪ್ಸ್ ಅವ, ಆ್ಯಂಡ್ ಯಾಕೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ಗಳ ಬಗ್ಗೆ ಸ್ಟಡಿ ಮಾಡಬೇಕು. So let us move to the details. First, what is microorganism? Microorganisms are minute living things that individually are usually too small to be seen with unaided eye. There are four major kinds of microbes such as bacteria, fungi, protists and viruses. Let us elaborate the definition. Microorganisms are minute living things. Individually they are very small to be seen with unaided eye. ಅಂದರೆ ಬರಿಗಣ್ಣಿಗೆ ಕಾಣಿಸದೇ ಇರೋಂಥ ಅತಿ ಸಣ್ಣ ಜೀವಿಗಳು, ದೇ ಆರ್ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಮತ್ತು ಬರಿಗಣ್ಣಿಗೆ ಕಾಣಿಸಂಗಿಲ್ಲ, ಟು ಬಿ ಕೆನಾಟ್ ಬಿ ಸೀನ್ ವಿತ್ ಅನ್ಏಡೆಡ್ ಐ ಅಂತ ಬರ್ತದೆ ಡೆಫಿನಿಷನ್ ಒಳಗೆ. ಅಂದರೆ ಬರಿಗಣ್ಣಿಗೆ ಕಾಣಿಸದೇ ಇರೋವಂಥ ಜೀವಿಗಳು ಮತ್ತು ಯಾವಾಗ ಕಾಣಿಸ್ತವ, ದೀಸ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಸೀನ್ ವಿತ್ ದ ಹೆಲ್ಪ್ ಆಫ್ ಲೆನ್ಸಸ್ ಆ್ಯಂಡ್ ಮೈಕ್ರೋಸ್ಕೋಪ್. ಈ ಮಸೂರಗಳು ಅಂತ ಏನು ಕರಿತೀರಿ ಅದನ್ನು ಬಳಕೆ ಮಾಡಿಕೊಂಡು ಕೆಲವುಗಳನ್ನು ನೋಡಬಹುದು, ಆ್ಯಂಡ್ ಇನ್ನು ಕೆಲವನ್ನು ನೋಡಬೇಕಾದ್ರೆ ಕಂಪಲ್ಸರಿಲಿ ವಿ ನೀಡ್ ದ ಮೈಕ್ರೋಸ್ಕೋಪ್. ಸೂಕ್ಷ್ಮದರ್ಶಕ ಯಂತ್ರ ಅಂತ ಏನು ಕರಿತೀರಿ ಅದನ್ನು ಬಳಕೆ ಮಾಡಿಕೊಂಡು ಯಾವುದೇ ಒಂದು ಜೀವಿಗಳನ್ನು ನಾವು ನೋಡಿದರೆ, ಒಂದು ಜೀವಿನ ಮೈಕ್ರೋಸ್ಕೋಪ್ ಮುಖಾಂತರ ಅಬ್ಸರ್ವ್ ಮಾಡಿದರೆ ಅವಕ್ಕೇನಂತ ಕರೀತಾರೆ, ದೇ ಆರ್ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. Remember, microorganisms are living in condition. Microorganisms are minute, ಅಂದರೆ ಬಹಳ ಸಣ್ಣದಿರ್ತಾವ. They cannot be seen with the naked eye, ಬರಿಗಣ್ಣಿಗೆ ಕಾಣಿಸೋದಿಲ್ಲ. Then what is the meaning of term microorganism? Again, the term microorganism comes from Greek words mikros, which meaning small, and organismos meaning organism. E small organism, it is the literal meaning of the term microorganism, and this term is also derived from Greek. Microorganisms are also known as microbes. E ಮೈಕ್ರೋ ಆರ್ಗ್ಯಾನಿಸಮ್ಗಳಿಗೆ ಶಾರ್ಟ್ ಆಗಿ ಮೈಕ್ರೋಬ್ಸ್ ಅಂತಲೂ ಕರೀತಾರೆ. ಆ್ಯಂಡ್ ಇನ್ ದ ಬಯಾಲಜಿ
there is a separate branch for the study of these microorganisms which is called microbiology. ಎಲ್ಲದಕ್ಕೂ ಒಂದೊಂದು ಸಪರೇಟ್ ಬ್ರ್ಯಾಂಚ್ ಬಯಾಲಜಿ ಒಳಗೆ. ಅಫ್ಕೋರ್ಸ್ ಬಯಾಲಜಿ ಈಸ್ ಡೀಲಿಂಗ್ ವಿತ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಜೀವಿಗಳ ಬಗ್ಗೆನೇ ಇದ್ರೊಳಗೆ ಸ್ಟಡಿ ಮಾಡ್ತೀವಿ. ಬಟ್ ಒಂದೊಂದು ಥರದ ಆರ್ಗ್ಯಾನಿಸಮನ್ನು ಸ್ಟಡಿ ಮಾಡಲಿಕ್ಕೆ ಇಲ್ಲಿ ಸಪರೇಟ್ ಆದಂಥ ಬ್ರ್ಯಾಂಚ್ಗಳವ. ಆ್ಯಂಡ್ ಮೈಕ್ರೋಬಯಾಲಜಿ, ದಿಸ್ ಈಸ್ ಡೀಲಿಂಗ್ ವಿತ್ ದ ಸ್ಟಡಿ ಆಫ್ microorganisms. Anton von Leeuwenhoek discovered microorganisms in the year 1675 using a microscope of his own design. ನೋಡ್ರಿ, 1675ನೇ ಇಸ್ವಿ ಒಳಗನೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 2020, ಅಷ್ಟು ಹಳೇ ಕಾಲದೊಳಗೆ ತನ್ನದೇ ಆದಂಥ ಒಂದು ಮೈಕ್ರೋಸ್ಕೋಪನ್ನು ಈ ಆಂಟೋನ್ ವಾನ್ ಲಿವೆನ್ಹುಕ್ ಅವರು ಡಿಸೈನ್ ಮಾಡ್ತಾರೆ. ಆ್ಯಂಡ್ ದಿಸ್ ಪರ್ಸನ್ he observed the microorganisms using the microscope designed by him. ತಾನೇ ತಯಾರಿಸಿದಂಥ ಒಂದು ಅತೀ ಸಿಂಪಲ್, ಅದರೊಳಗೇನು ಬಹಳ ಸುಪೀರಿಯರ್ ಪಾರ್ಟ್ಗಳು ಇರಲಿಲ್ಲ, ಬಟ್ ಅದು ಮೈಕ್ರೋಸ್ಕೋಪ್ ಲೆನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಆಂಟೋನ್ ವಾನ್ ಲಿವೆನ್ಹುಕ್ ಅವರು 1675 ಒಂದು ಮೈಕ್ರೋಸ್ಕೋಪನ್ನು ಡಿಸೈನ್ ಮಾಡ್ತಾರೆ. ಆ್ಯಂಡ್ ಯೂಸಿಂಗ್ ದ್ಯಾಟ್ ಮೈಕ್ರೋಸ್ಕೋಪ್ ಆಂಟೋನ್ ವಾನ್ ಲಿವೆನ್ಹುಕ್ ಅಬ್ಸರ್ವ್ಡ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಆ್ಯಂಡ್ ಹೆಂಗಿರ್ತದ, ಎ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ comprises either a single cell or cell clusters or not cell at all. In the bracket, the given term is acellular. This statement is very important. A microscopic organism, ಒಂದು ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮು ಹೆಂಗಿರಬಹುದು? ಎ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ either a single cell, it is made up of only one cell. Say for example, Entamoeba histolytica, Amashankhe roga, in English amoebiasis. Entamoeba histolytica, it is a microscopic organism. ಅದು ಒಂದು ಮೈಕ್ರೋಬ್, ಅದರ ಬಾಡಿ ಒಳಗೆ ಇರೋದೇ ಒಂದೇ ಒಂದು ಸೆಲ್ಲು. ಸೊ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನೋದು ಒಂದು ಸೆಲ್ಲೂ ಇರಬಹುದು, ಆರ್ ಇಟ್ ಮೇ ಬಿ ಸೆಲ್ ಕ್ಲಸ್ಟರ್, ಜೀವಕೋಶಗಳ ಗುಂಪು ಇರಬಹುದು. ಬಹಳಷ್ಟು ಸೆಲ್ಸ್ ಒಂದೇ ಕಡೆಗೆ ಇದ್ಕೊಂಡು ಅಲ್ಲಿ ಡಿಸೀಸನ್ನು ಕಾಸ್ ಮಾಡಬಹುದು. ಸೇ ಫಾರ್ ಎಕ್ಸಾಂಪಲ್ ಮಲೇರಿಯಲ್ ಪ್ಯಾರಾಸೈಟ್ ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್. ಮಲೇರಿಯಾ ಅನ್ನೋ ರೋಗ ಯಾವುದರಿಂದ ಬರ್ತದ ಅಂದರೆ ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್. ಇವು ನಿಮಗೆ ಗೊತ್ತಿರೋ ಅಂಥ ಶಬ್ದಗಳು. ಆರ್ it may not be a cell at all. ಮೈಕ್ರೋ ಆರ್ಗ್ಯಾನಿಸಮ್ ಇದ್ರೂ ಕೂಡ ಅದರ ಬಾಡಿ ಒಳಗೆ ಸೆಲ್ಲು ಇರದೇ ಇರೋ ಅಂಥ ಚಾನ್ಸ್ನೂ ಇರ್ತದೆ. ಆ್ಯಂಡ್ ದೇ ಆರ್ ಕಾಲ್ಡ್ ಎ ಸೆಲ್ಯುಲಾರ್. ಯಾವ ಆರ್ಗ್ಯಾನಿಸಮ್ ಬಾಡಿ ಒಳಗೆ ಸೆಲ್ ಇರುವುದಿಲ್ಲ ಅದನ್ನು ಬಯಾಲಜಿಕಲಿ ಏನಂತ ಕರೀತಾರೆ? ಎ ಸೆಲ್ಯುಲಾರ್. ಸಿಂಪಲ್ ಮೀನಿಂಗ್, ಎ ಮೀನ್ಸ್ ವಿದೌಟ್. ವಿದೌಟ್ ಅಂದರೆ ಇರದೇ ಇರೋದು, ಏನಿಲ್ಲ, ಸೆಲ್ ಇಲ್ಲ, ಜೀವಕೋಶ ಇಲ್ಲ. ಯಾವುದ್ರೊಳಗೆ ಜೀವಕೋಶ ಇರುವುದಿಲ್ಲ ಅದನ್ನು ಎ ಸೆಲ್ಯುಲಾರ್ ಅಂತ ಕರೀತಾರೆ. ಆ್ಯಂಡ್ ಫಾರ್ ದಿಸ್ ಕ್ಯಾಟಗರಿ ಓನ್ಲಿ ಒನ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ಈಸ್ ವೈರಸ್. ಆಲ್ ದ ವೈರಸಸ್, ಇವನ್ HIV ಅಂತ ದೊಡ್ಡ ವೈರಸ್ ಮೀನ್ಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸೈಜ್. ಅದರ ಬಾಡಿ ಸೈಜನ್ನು ಹಿಡ್ಕೊಂಡು ನಾನು ಹೇಳಲಿಕ್ಕತ್ತಿಲ್ಲ. ಅದು ಏಡ್ಸ್ ಅನ್ನೋ ಅಂಥ ಒಂದು ಕ್ಯೂರ್ ಮಾಡದೇ ಇರೋ ಡಿಸೀಸನ್ನು ಕಾಸ್ ಮಾಡ್ತದೆ. ಹೋಗಲಿ, ಈಗ ನಡೆದಿರೋ ಎಕ್ಸಾಂಪಲನ್ನೇ ತಗೊಳ್ಳೋಣ. COVID-19 ಕರೋನಾ ವೈರಸ್. ಎಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈ ವೈರಸ್ಗಳ ಬಗ್ಗೆ ಅಂದರೆ, ವೈರಸಸ್ ಡೋಂಟ್ ಹ್ಯಾವ್ ಎನಿ ಸೆಲ್. ಅದರೊಳಗೆ ಯಾವುದೇ ಜೀವಕೋಶನೇ ಇಲ್ಲ. ದೆನ್ ಕ್ವಶನ್, ನಾವು ಯಾಕೆ ಇದಕ್ಕೆ ಆರ್ಗ್ಯಾನಿಸಮ್ ಅಂತ ಕರಿಬೇಕು? ಅದನ್ನ ಯಾಕೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಒಳಗೆ ಇನ್ಕ್ಲೂಡ್ ಮಾಡೀವಿ? ವಾಟ್ ಈಸ್ ದ ರೀಸನ್ ವೈ ದ ವೈರಸಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಕೆಟಗರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್? ಒಂದು ಕಾರಣ
ದೇ ಕೆನಾಟ್ ಬಿ ಸೀನ್ ವಿತ್ ದ ನೆಕೆಡ್ ಐಸ್. ಬರಿಗಣ್ಣಿಗೆ ಕಾಣಿಸಲ್ಲ, ಮೈಕ್ರೋಸ್ಕೋಪ್ ಒಳಗೆ ನೋಡಿದಾಗ ಮಾತ್ರ ಕಾಣಿಸ್ತದ. ಸೊ ಮೈಕ್ರೋ ಅನ್ಲಿಕ್ಕೆ ಕಾರಣ ಗೊತ್ತಾಯಿತು. ಆರ್ಗ್ಯಾನಿಸಮ್ ಅಂತ ಯಾಕೆ ಕರಿಬೇಕು? ವೆನ್ ದ ಬಾಡಿ ಈಸ್ ನಾಟ್ ಮೇಡ್ ಅಪ್ ಆಫ್ ಸೆಲ್, ಹೌ ಕ್ಯಾನ್ ವಿ ಸೇ ದ ವೈರಸ್ ಆಸ್ ಆರ್ಗ್ಯಾನಿಸಮ್? ಇದಕ್ಕೂ ಕಾರಣ ವೈರಸ್ಸು ಬೇರೆ ಆರ್ಗ್ಯಾನಿಸಮ್ಗಳ ದೇಹದ ಒಳಗಡೆಗೆ ಸೇರಿಕೊಂಡಾಗ, ವೆನ್ ದ ವೈರಸ್ ಎಂಟರ್ ಇನ್ ಟು ದ ಬಾಡಿ ಆಫ್ ಅನದರ್ ಆರ್ಗ್ಯಾನಿಸಮ್, ಇಟ್ ಮಲ್ಟಿಪ್ಲೈಸ್, ಇಟ್ ರೀಪ್ರೊಡ್ಯೂಸಸ್, ಅದು ತನ್ನ ಸಂಖ್ಯೆನ ಜಾಸ್ತಿ ಮಾಡ್ಕೋತದ. ಆ್ಯಂಡ್ ಮೋರ್ ಓವರ್ ಏಬಲ್ ಟು ಕಾಸ್ ದ ಡಿಸೀಸ್, ರೋಗಾನ ಕಾಸ್ ಮಾಡ್ತದ ಅಥವಾ ರೋಗ ಬರಲಿಕ್ಕೆ ಕಾರಣ ಆಗ್ತದೆ. ಸೊ ಹಾಗಾಗಿ ವೈರಸ್ಸಿಗೆ ಏನಂತ ಕರಿಬೇಕು? ಲಿವಿಂಗ್ ಅಂತ ಕರಿಬೇಕು. ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ ದ ವೈರಸಸ್. ಅಲ್ಲಿ ಮತ್ತೆ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಈ ಪಾರ್ಟ್ ಒಳಗೆ ಒಂದು ನೆನಪಿಟ್ಕೋರಿ, ಮೈಕ್ರೋ ಆರ್ಗ್ಯಾನಿಸಮ್ ಮೇ ಬಿ ಅ ಸಿಂಗಲ್ ಸೆಲ್, ಒಂದೇ ಒಂದು ಸೆಲ್ ಇತ್ತು, ಅದನ್ನು ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕರಿಬಹುದು. ಸೆಲ್ಗಳ ಗುಂಪಿದ್ರೂ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕರ್ಸ್ಕೋತದ. ಒಂದು ಸೆಲ್ ಇರದೇ ಇದ್ರೂ, ಇವನ್ ಇಟ್ ಈಸ್ ನಾಟ್ ಸೀನ್ ವಿತ್ ದ ನೆಕೆಡ್ ಐ, ಇಟ್ ಈಸ್ ಕಾಲ್ಡ್ ದ ಮೈಕ್ರೋ ಆರ್ಗ್ಯಾನಿಸಮ್. ದೆನ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ is an organism made of only one cell. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರ್ಸ್ಕೊಂಡಾಗ ಅದರದ್ದು ಬಾಡಿ ಎಷ್ಟು ಜೀವಕೋಶಗಳಿಂದ ಆಗಿರ್ತದೆ? ಒಂದೇ ಒಂದು ಜೀವಕೋಶದಿಂದ ತಯಾರಾಗಿರ್ತದೆ. ಎ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಆರ್ acellular organisms are the organisms that exist without a cellular structure. ಜೀವಕೋಶ ಇರದೇ ಬದುಕೋ ಅಂಥ ಜೀವಿಗಳಿಗೆ ನಾವೇನಂತ ಕರಿತೀವಿ? ಎ ಸೆಲ್ಯುಲಾರ್. ಆ್ಯಂಡ್ ಟ್ರೈ ಟು ರಿಮೆಂಬರ್, ಎ ಸೆಲ್ಯುಲಾರ್ ಅಂದಾಗ ನಮಗೆ ಒಂದೇ ಒಂದು ಎಕ್ಸಾಂಪಲ್ ಯಾವುದು ಸಿಗುತ್ತದೆ? ಇಟ್ ಈಸ್ ವೈರಸ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. Microorganisms are also known as microbes. Study of the microorganisms is called microbiology. Microorganisms are the organisms. They are very small in size and they cannot be seen with the unaided eye or naked eye. Anton von Leeuwenhoek observed the microorganisms in 1675 using a microscope designed by him. Microorganism may be represented by a single cell, it may be represented by cell structure or cell cluster, and even it may not contain a cell. In that case also it is considered as a microorganism. And the microorganism without cell ige example yavuda? It is virus. So coming to the next point, microorganisms are widespread. ಅಂದರೆ ಎಲ್ಲ ಕಡೆಗೂ ಇರ್ತಾವೆ, ಇಂಥ ಕಡೆಗೆ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ದೇ ಆರ್ ಫೌಂಡ್ ಎವ್ರಿವೇರ್. ಮೈಕ್ರೋಬ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಎವ್ರಿವೇರ್ ಇನ್ ದ ಎನ್ವೈರನ್ಮೆಂಟ್ ಸರೌಂಡಿಂಗ್ ಅಸ್. ಅಂದರೆ ನಮ್ಮ ಸುತ್ತಮುತ್ತ ಇರೋಂಥ ಪರಿಸರ ಅಥವಾ ವಾತಾವರಣದ ಪ್ರತಿಯೊಂದು ಭಾಗದೊಳಗೂ we can find the presence of microorganism. ನನ್ನ ಪ್ರಶ್ನೆ, ಹಾಗಿದ್ರೆ ಯಾಕೆ ಕಾಣಿಸೋದಿಲ್ಲ? ಈಗ ಬೇರೆ ಆ್ಯನಿಮಲ್ಗಳನ್ನು ತಗೋರಿ. ಈಗ ಫಾರ್ ಎಕ್ಸಾಂಪಲ್ ಕ್ಯಾಟ್, ಡಾಗ್, ಎಲಿಫೆಂಟ್ ಕಾಮನ್ ಆಗಿ ಎಲ್ಲ ಕಡೆ ಇರಂಗಿಲ್ಲ. ಕೌ, ಬಫೆಲೋ ಆ್ಯಂಡ್ ಪಿಗ್ಸ್, ಇವು ಎಲ್ಲ ಕಡೆಗೂ ಕಾಣಿಸ್ತಾವೆ ನಮಗೆ. ಬಿಕಾಸ್ ದೇರ್ ಬಾಡಿ ಸೈಜ್ ಈಸ್ ಲಾರ್ಜರ್. ಬರೀ ಗಣ್ಣಿನಿಂದ ಆರಾಮಾಗಿ ನೋಡಬಹುದು. ಈ ನಾಯಿ ಬೆಕ್ಕುಗಳನ್ನು ನೋಡಬೇಕಾದ್ರೆ ಮೈಕ್ರೋಸ್ಕೋಪ್ ತೊಗೊಂಡು ಬಂದು ಅದ್ರ ಥ್ರೂ ನೋಡೋವಂಥ ನೆಸೆಸಿಟಿ ಏನಿಲ್ಲ. ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸು ನಮ್ಮ ಪ್ರತಿಯೊಂದು ಸುತ್ತಮುತ್ತಲೂ ಇರೋವಂಥ ವಾತಾವರಣದೊಳಗೆ ಇದ್ರೂ ಕೂಡ ನಮಗೆ ಯಾಕೆ ಕಾಣಿಸಂಗಿಲ್ಲ? ಬಿಕಾಸ್ ಡೆಫಿನೇಷನ್ನೇ ಹೇಳ್ತದೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ which cannot be seen through the unaided eye ಅಥವಾ ನೆಕೆಡ್ ಐ. ಬರಿಗಣ್ಣಿಗೆ ಕಾಣಿಸದೇ ಇರೋದ್ರಿಂದನೇ ಅವಕ್ಕೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರೀಲಿಕ್ಕತ್ತೀವಿ. ಇವನ್ ದೋ ದೇ ಆರ್ ಪ್ರೆಸೆಂಟ್ ಇನ್ ಅವರ್ ಸರೌಂಡಿಂಗ್ ಎನ್ವೈರನ್ಮೆಂಟ್, ಬಟ್ ದೇ ಕ್ಯಾನಾಟ್ ಬಿ ಸೀನ್. ರಿಮೆಂಬರ್,
ದೇ ಆರ್ ಫೌಂಡ್ ಎವ್ರಿವೇರ್. ಇಂಥ ಕಡೆಗೆ ಮೈಕ್ರೋ ಆರ್ಗ್ಯಾನಿಸಮ್ ಇಲ್ಲ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ, ಎಲ್ಲ ಕಡೆಗೂ ಇರ್ತಾವ. ದೇ ಆರ್ ಪ್ರೆಸೆಂಟ್ ಇನ್ ದ ಸಾಯಿಲ್, ಮಣ್ಣೊಳಗಿರ್ತಾವ. ದೇ ಆರ್ ಪ್ರೆಸೆಂಟ್ ಇನ್ ದ ವಾಟರ್, ನೀರೊಳಗಿರ್ತಾವ. ದೇ ಆರ್ ಪ್ರೆಸೆಂಟ್ ಇನ್ ದ ಏರ್, ಗಾಳಿ ಒಳಗಿರ್ತಾವ. ದೇ ಆರ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ಸ್, ಬೇಕಾದಷ್ಟು ಪ್ಲಾಂಟ್ಸ್ ಒಳಗೆ ಪ್ರೆಸೆಂಟ್ ಇರ್ತಾವ. ಆ್ಯನಿಮಲ್ಸ್ ಒಳಗೆ ಪ್ರೆಸೆಂಟ್ ಇರ್ತಾವ, ನಮ್ಮ ಬಾಡಿ ಒಳಗೂ ಅವ. ಆ್ಯಂಡ್ ಫುಡ್ ಪ್ರಾಡಕ್ಟ್ಸ್, ನಾವೇ ಕುಕ್ ಮಾಡಿದಂಥ ಫುಡ್ ಪ್ರಾಡಕ್ಟ್ಗಳನ್ನು ಓಪನ್ನಾಗಿ ಇಟ್ಟರೆ ಅದ್ರ ಮೇಲೂ ಮೈಕ್ರೋಬ್ಸ್ ಇರ್ತಾವೆ. ಇನ್ ದ ಹ್ಯೂಮನ್ ಬಾಡಿ ಆ್ಯಂಡ್ ಆನ್ ದ ಸರ್ಫೇಸ್ ಆಫ್ ಹ್ಯೂಮನ್ ಬಾಡಿ, ಮಾನವನ ದೇಹದ ಒಳಗಡೆಗೆ ಪ್ಲಸ್ ಆನ್ ದ ಸರ್ಫೇಸ್, ನಮ್ಮ ಬಾಡಿಯ ಹೊರಪದರು, ದಟ್ ಈಸ್ ಸ್ಕಿನ್ ಮೇಲೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತಾವೆ. ದಟ್ ಈಸ್ ವೈ ಏನಾರೇ ಕನ್ಸ್ಯೂಮ್ ಮಾಡೋಕ್ಕಿಂತ ಮುಂಚೆ, ತಿನ್ನೋಕ್ಕಿಂತ ಮುಂಚೆ ಯಾಕೆ ಹ್ಯಾಂಡ್ಸನ್ನು ಕ್ಲೀನ್ ಮಾಡ್ಕೋಬೇಕು, ಅಥವಾ ಇತ್ತೀಚಿನ ಕಂಡೀಷನ್ನು ವೈ ವಿ ನೀಡ್ ಟು ಸ್ಯಾನಿಟೈಸ್ ಅವರ್ ಹ್ಯಾಂಡ್ಸ್, ಬಿಕಾಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ಹ್ಯೂಮನ್ ಬಾಡಿ. ಈಗ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸನ್ನು ತಿನ್ನೋಕ್ಕಿಂತ ಮುಂಚೆ ಕ್ಲೀನ್ ಮಾಡ್ತೀವಿ, ಸರ್ಫೇಸ್ ಮೇಲೆ ಅದನ್ನು ಅಟ್ಲೀಸ್ಟ್ ವಾಶ್ ಮಾಡ್ತೀವಿ. ಯಾಕೆ ಮಾಡಬೇಕು? ಅಲ್ಲಿರೋವಂಥ ಮೈಕ್ರೋಬ್ಸು ದೇ ಶುಡ್ ನಾಟ್ ಎಂಟರ್ ಇನ್ ಟು ದ ಬಾಡಿ. ಸೊ ಇವೆಲ್ಲ ಕಡೆಗೂ ಸಾಯಿಲ್, ವಾಟರ್, ಏರ್, ಪ್ಲಾಂಟ್, ಫ್ರೂಟ್ ಪ್ರಾಡಕ್ಟ್ಸ್, a human body, all these are the parts or where you can see the presence of microorganisms. That is why the term microorganisms are widespread. They are distributed everywhere in the ಎನ್ವಿರಾನ್ಮೆಂಟ್ ಆರ್ ಎನ್ವೈರ್ಮೆಂಟ್. ಅವು ಇರದೇ ಇರೋ ಅಂಥ ಜಾಗಗಳು ಯಾವೂ ಇಲ್ಲ, ಎಲ್ಲ ಕಡೆಗೂ ನೀವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರೋದನ್ನು ನೋಡಬಹುದು. ಬಟ್ ಓನ್ಲಿ ದ ಥಿಂಗ್ ಈಸ್ ದ್ಯಾಟ್ ದೇ ಕೆನಾಟ್ ಬಿ ಸೀನ್ ವಿತ್ ದ ನೆಕೆಡ್ ಐಸ್. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್? ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಒಳಗೆ ಎಷ್ಟು ಟೈಪ್ ಅವ? ಸೊ ಹಿಯರ್ ಈಸ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಫಂಗೈ, ಅಫ್ಕೋರ್ಸ್ ಇಲ್ಲಿ ಹೊರಗೆ ಕಾಣಿಸ್ತಿರೋದು ಇಟ್ ಈಸ್ ವಿಸಿಬಲ್ ಟು ದ ನೆಕೆಡ್ ಐ, ಬಟ್ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಬೇಕಾದಷ್ಟು ಫಂಗೈ ಅವ. ದೇ ಆರ್ ಆಲ್ಸೋ ಮೈಕ್ರೋ ಆರ್ಗ್ಯಾನಿಸಮ್ಸ್. ಬ್ಯಾಕ್ಟೀರಿಯಾ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್. Viruses are microorganisms. Protozoans are also microorganisms. These are the different groups of organisms which are belonging to the category of microorganisms. Then, the importance of microorganisms. ಇದಕ್ಕೇನು ಪ್ರಾಮುಖ್ಯತೆ ಅದ? ಇಂಪಾರ್ಟೆನ್ಸ್ ಮೀನ್ಸ್ ಪ್ರಾಮುಖ್ಯತೆ. ನಾವು ಯಾಕೆ ಮೈಕ್ರೋ ಆರ್ಗ್ಯಾನಿಸಮ್ಗಳ ಬಗ್ಗೆ ಒಂದು ಸಪರೇಟ್ ಬ್ರ್ಯಾಂಚನ್ನು ಮಾಡಿ ಸ್ಟಡಿ ಮಾಡ್ತೀವಿ? ಅಷ್ಟೇನು ಮೈಕ್ರೋ ಆರ್ಗ್ಯಾನಿಸಮ್ಸಿಗೆ ಇಂಪಾರ್ಟೆನ್ಸ್ ಅದ. ಮೋಸ್ಟ್ ಪಾಪ್ಯುಲಸ್ ಆ್ಯಂಡ್ ಡೈವರ್ಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್, ಬಹಳಷ್ಟು ವೆರೈಟಿ ಇರೋವಂಥ ಆರ್ಗ್ಯಾನಿಸಮ್ಸು ಫೌಂಡ್ ಎವ್ರಿವೇರ್ ಆನ್ ದ ಪ್ಲ್ಯಾನೆಟ್ ವೇರ್ the other organisms cannot survive. Say for example, volcanic eruption, ಕನ್ನಡ ಒಳಗೆ ಜ್ವಾಲಾಮುಖಿ, ಅಲ್ಲಿರೋ ಅಂಥ ಟೆಂಪ್ರೇಚರನ್ನು ನಮಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಈವನ್ ಅರೌಂಡ್ ದ ಏರಿಯಾ ಆಫ್ ವೋಲ್ಕ್ಯಾನಿಕ್ ಎರಪ್ಷನ್, ಅಷ್ಟು ಹೈ ಟೆಂಪ್ರೇಚರ್, ಉಷ್ಣತೆ ಇರೋವಂಥ ಜಾಗದೊಳಗೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬದುಕ್ತಾವ. ಇಮ್ಯಾಜಿನ್ ವಾಟ್ ಈಸ್ ದೇರ್ ಕೆಪಾಸಿಟಿ. ಅಷ್ಟು ಸ್ಟ್ರಾಂಗ್ ಆಗಿರ್ತಾವೆ. ದೇ ಫೌಂಡ್ ಎವ್ರಿವೇರ್ ಆನ್ ದ ಪ್ಲ್ಯಾನೆಟ್. ಅವು ಇರದೇ ಇರೋವಂಥ ಜಾಗಗಳೇ ಇಲ್ಲ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ಲೇ ಅ ಮೇಜರ್ ರೋಲ್ ಇನ್ ದ recycling of essential elements, biogeochemical cycles. ಈಗ ನೀವು ಜಲಚಕ್ರ, ಇಂಗಾಲದ ಚಕ್ರ, ಈ ಥರದ್ದು ಸೈಕಲ್ಗಳನ್ನು ಸ್ಟಡಿ ಮಾಡಿರ್ತೀರಿ. ಬಯೋಟಿಕ್ ಆ್ಯಂಡ್ ಅಬಯೋಟಿಕ್. ಬಯೋಟಿಕ್ ಅಂದರೆ ಯಾವುದು? ಜೀವಂತ ಇರೋದು, ಲಿವಿಂಗ್ ಕಂಡೀಷನ್ನಾಗಿರೋದು. ಎ ಬಯೋಟಿಕ್ ಅಂದ್ರೆ ನಾನ್ ಲಿವಿಂಗ್, ನಿರ್ಜೀವಿ, ಸತ್ತ ಕಂಡೀಷನ್ ಒಳಗಿರೋದು. ಇವು ಎರಡೂರ ನಡಬರ್ಕೂ ಎಲಿಮೆಂಟ್ಗಳನ್ನು
ರೀಸೈಕಲ್ ಮಾಡಲಿಕ್ಕೆ ಯಾವುದು ಹೆಲ್ಪ್ ಮಾಡ್ತಾವ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಹೆಲ್ಪಿಂಗ್ ಇನ್ ದ ರೀಸೈಕಲಿಂಗ್ ಆಫ್ ಎಸೆನ್ಷಿಯಲ್ ಎಲಿಮೆಂಟ್ಸ್. Microorganisms are the source of nutrients and some carry out photosynthesis. Say for example, spirulina ಕೇಳಿರಬಹುದು ಹೆಸರು. ಇದು ಒಂದು ಹಸಿರು ಶೈವಲ, ಅದರದ್ದು ಬಾಡಿ ಸ್ಪ್ರಿಂಗ್ ಥರ ಇರ್ತದೆ. ಆ್ಯಂಡ್ ಇತ್ತೀಚೆಗೆ ಇದನ್ನು ಬಹಳಷ್ಟು ಡೆವಲಪ್ಡ್ ಕಂಟ್ರಿ, ಯುರೋಪಿಯನ್ ಕಂಟ್ರಿ ಒಳಗೆ ಇದನ್ನು ಆಲ್ಟರ್ನೇಟ್ ಸೋರ್ಸ್ ಆಫ್ ಫುಡ್ ಅಂತ ಬಳಕೆ ಮಾಡ್ಕೋತಾರೆ. ಅಂದ್ರೆ ಆಹಾರ, ಈಗ ನಾವು ರೆಗ್ಯುಲರ್ ಫುಡ್ ಏನು ತಿಂತೀವಿ, ರೈಸ್, ರೋಟಿ, ಚಪಾತಿ ಈ ಥರದ್ದು ತಿನ್ನೋದ್ರ ಬದಲಿ ಈ ಸಿಂಗಲ್ ಸೆಲ್ ಪ್ರೋಟೀನ್, ದೇ ಆರ್ ಆಲ್ಸೋ ಮೈಕ್ರೋಸ್ಕೋಪಿಕ್ ಇನ್ ಕಂಡೀಷನ್. ಆ ಸಿಂಗಲ್ ಸೆಲ್ ಪ್ರೋಟೀನ್ಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಒಳಗೆ ಬರ್ತಾವ. ದೇ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಅದರೊಳಗೆ ಪೋಷಕಾಂಶಗಳ ಪ್ರಮಾಣ ಅತಿ ಹೆಚ್ಚಿರ್ತದೆ. ಅದನ್ನು ರೆಗ್ಯುಲರ್ ಫುಡ್ದ ಬದಲಾಗಿ ಆಲ್ಟರ್ನೇಟ್ ಫುಡ್ ಅಂಥೇಳಿ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಒಳಗೆ ಕೆಲವೊಂದು ದೇ ಆರ್ ಏಬಲ್ ಟು ಕ್ಯಾರಿ ಔಟ್ ದ ಫೋಟೋಸಿಂಥಸಿಸ್. ಕೆಲವು ಬ್ಯಾಕ್ಟೀರಿಯಾಗಳು ಫೋಟೋಸಿಂಥಸಿಸನ್ನು ಮಾಡ್ತಾವ. ಆಲ್ ದ ಆಲ್ಗೆ ಆರ್ ಡೂಯಿಂಗ್ ದ ಫೋಟೋಸಿಂಥಸಿಸ್. ಅಂದ್ರೆ ದ್ಯುತಿಸಂಶ್ಲೇಷಣೆ ಕ್ರಿಯೆನ ಮಾಡೋ ಸಾಮರ್ಥ್ಯ ಯಾವುದಕ್ಕಿರ್ತದೆ? ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಗಳಿಗೆ ಆ ಕೆಪಾಸಿಟಿ ಇರ್ತದೆ. ಬೆನಿಫಿಟ್ ಸೊಸೈಟಿ ಬೈ ದೇರ್ ಪ್ರೊಡಕ್ಷನ್ ಆಫ್ ಫುಡ್, beverages, antibiotics and vitamins. This is very important statement. ಮೈಕ್ರೋ ಆರ್ಗ್ಯಾನಿಸಮ್ಗಳು ನಮಗೆ ಎಷ್ಟು ಬೆನಿಫಿಟ್ಟನ್ನು ಮಾಡಿಕೊಡ್ತಾವ ಥ್ರೂ ದೇರ್ ಪ್ರೊಡಕ್ಷನ್ ಅನ್ನೋದಕ್ಕೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನಾನು ಹೇಳ್ಕೊತ ಹೋಗ್ತೀನಿ. ಲೆಟ್ ಅಸ್ ಟೇಕ್ ದ ಫುಡ್. ಈಗ ಫಾಸ್ಟ್ ಫುಡ್ ಅಂತ ನಾವು ಏನು ತಿಂತೀವಿ, ಅದರೊಳಗೆ ಚೀಸ್ ಯೂಸ್ ಮಾಡ್ತಾರೆ, ಪನೀರ್ ಯೂಸ್ ಮಾಡ್ತಾರೆ. ಬೋತ್ ಆಫ್ ದೆಮ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಫರ್ಮೆಂಟೇಷನ್. ಫರ್ಮೆಂಟೇಷನ್ ಅನ್ನೋ ಒಂದು ಪ್ರಾಸೆಸ್ಸನ್ನು ಮನುಷ್ಯನಿಗಾಗಲಿ ಅದರ್ ಆರ್ಗ್ಯಾನಿಸಮ್ಸಿಗಾಗಲಿ ಮಾಡಲಿಕ್ಕೆ ಆಗಂಗಿಲ್ಲ. ದಿ ಫರ್ಮೆಂಟೇಷನ್ ಈಸ್ ಕ್ಯಾರಿಡ್ ಔಟ್ ಬೈ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಈ ಬ್ರೆಡ್ ತಯಾರು ಮಾಡಬೇಕಾದ್ರೆ ಅಲ್ಲಿ ಫರ್ಮೆಂಟೇಷನ್ ಆಗಬೇಕು. ಆ್ಯಂಡ್ ಬ್ರೆಡ್ಡನ್ನು ತಯಾರು ಮಾಡಲಿಕ್ಕೆ ಈಸ್ಟ್ ಅನ್ನೋ ಒಂದು ಫಂಗೈ, ಒಂದು ಮೈಕ್ರೋ ಆರ್ಗ್ಯಾನಿಸಮನ್ನು ಯೂಸ್ ಮಾಡ್ಕೋತಾರೆ. ಆಲ್ ದೀಸ್ ಆರ್ ದ ಬೆನಿಫಿಷಿಯಲ್ ಪ್ರಾಡಕ್ಟ್ಸ್. ಯಾಕಂದ್ರೆ ಮಾರ್ಕೆಟ್ ಒಳಗೆ ಈ ಥರದ ಪ್ರಾಡಕ್ಟ್ಗಳಿಗೆ ಯಾವಾಗಲೂ ಗುಡ್ ಪ್ರೈಸ್ ಇರ್ತದೆ. ಈ ಫುಡ್ ಪ್ರಾಡಕ್ಟ್ಗಳಿಗೆ ಆಲ್ ಓವರ್ ದ ವರ್ಲ್ಡ್ ಯಾವತ್ತೂ ಬೇಡಿಕೆ ಕಡಿಮೆ ಆಗಂಗಿಲ್ಲ. ಸೊ ಈ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲಿಕ್ಕೆ ಹ್ಯೂಮನ್ಸ್ ಆರ್ ಡಿಪೆಂಡೆಂಟ್ ಆನ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಬಿವರೇಜಸ್, ದೀಸ್ ಆರ್ ದ ಡ್ರಿಂಕ್ಸ್. ಈ ವೈನ್, ರಮ್ ಆರ್ ಎನಿ ಅಲ್ಕೋಹಾಲಿಕ್ ಬಿವರೇಜ್, ಪಾನೀಯಗಳು ಅಂತ ಏನು ಕರಿತೀರಿ ಅದಕ್ಕೆ ಇಂಗ್ಲೀಷ್ನಾಗ ಬಿವರೇಜಸ್ ಅಂತ ಕರೀತಾರೆ. ಇದನ್ನು ತಯಾರು ಮಾಡಲಿಕ್ಕೂ ಹ್ಯೂಮನ್ಸ್ ಆರ್ ಡಿಪೆಂಡೆಂಟ್ ಆನ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ದೆನ್ ವೆರಿ ಇಂಪಾರ್ಟೆಂಟ್, ಆಂಟಿಬಯೋಟಿಕ್ಸ್. ದೀಸ್ ಆಂಟಿಬಯೋಟಿಕ್ಸ್ ಆರ್ ದ ಮೆಡಿಸಿನ್ಸ್. ಮನುಷ್ಯನಿಗೆ ರೋಗಗಳು ಬಂದಾಗ ಅದನ್ನು ಕ್ಯೂರ್ ಮಾಡಲಿಕ್ಕೆ ಆಂಟಿಬಯೋಟಿಕ್ಗಳನ್ನು ಯೂಸ್ ಮಾಡ್ಕೋತಾನೆ. ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಒಂದು ಎಕ್ಸಾಂಪಲನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಇಟ್ ಈಸ್ ಪೆನಿಸಿಲಿಯಮ್. ಇಟ್ ಈಸ್ ಆಪ್ಟೇನ್ಡ್, ಪೆನಿಸಿಲಿನ್ ಈಸ್ ಆನ್ ಆಂಟಿಬಯೋಟಿಕ್ ಆಪ್ಟೇನ್ಡ್ ಫ್ರಾಮ್ ಪೆನಿಸಿಲಿಯಮ್ ನೋಟಾಟಮ್. ವಾಟ್ ಇಸ್ ದಿಸ್ ಪೆನಿಸಿಲಿಯಮ್? ಪೆನಿಸಿಲಿಯಮ್ ಅನ್ನೋದು ಒಂದು ಫಂಗೈ ಆ್ಯಂಡ್ ಅಗೇನ್ ಇಟ್ ಈಸ್ ಮೈಕ್ರೋ ಆರ್ಗ್ಯಾನಿಸಮ್. ಅಪಾರ್ಟ್ ಫ್ರಮ್ ದ್ಯಾಟ್, vitamins can also be obtained from the microorganisms. ಮೈಕ್ರೋಆರ್ಗ್ಯಾನಿಸಮ್ಗಳಿಂದ ವೈಟಮಿನ್ಸನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಇಷ್ಟೆಲ್ಲ ಬೆನಿಫಿಟ್ಟು ನಮಗೆ ಎದರಿಂದ ಸಿಗ್ಲಿಕ್ಕತ್ತದ? ಮೈಕ್ರೋ ಆರ್ಗ್ಯಾನಿಸಮ್ಗಳಿಂದ ಸಿಗುತ್ತದೆ. ದಟ್ ಈಸ್ ವೈ ದೆರ್ ಈಸ್ ಅ ಸಪರೇಟ್ ಬ್ರ್ಯಾಂಚ್. ಯಾವುದು ಮನುಷ್ಯನಿಗೆ ಹೆಲ್ಪ್ಫುಲ್ ಅದ, ಯಾವುದು ಹಾರ್ಮ್ಫುಲ್ ಅದ ಅಂದರೆ ಯಾವ ಮೈಕ್ರೋ ಆರ್ಗ್ಯಾನಿಸಮ್ದಿಂದ ಮನುಷ್ಯನಿಗೆ ಉಪಯೋಗ ಆಗ್ಲಿಕ್ಕತ್ತದ, ಯಾವ ಮೈಕ್ರೋ ಆರ್ಗ್ಯಾನಿಸಮ್ದಿಂದ ಮನುಷ್ಯನಿಗೆ ರೋಗಗಳು ಬರ್ತಾವ, ಪ್ಲಾಂಟ್ಸಿಗೆ ಡಿಸೀಸ್ ಬರ್ತಾವ, ಇದೆಲ್ಲ ನಾಲೆಜ್ ಬರಬೇಕು ಅಂದರೆ ಮೈಕ್ರೋಬಯಾಲಜಿನ ಸ್ಟಡಿ ಮಾಡಬೇಕು. ದೆನ್ ಲಾಸ್ಟ್ ಒನ್, ಸಮ್ ಕಾಸ್ ಡಿಸೀಸಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಅಫ್ಕೋರ್ಸ್
there are many benefits from the microorganisms. ಬಹಳಷ್ಟು ಬೆನಿಫಿಟ್ಗಳವ. ಅದೇ ಥರ there are the diseases caused by the microorganisms. ಬೇಕಾದಷ್ಟು ಡಿಸೀಸ್ಗಳನ್ನು ಈ ಮೈಕ್ರೋ ಆರ್ಗ್ಯಾನಿಸಮ್ಗಳು ಕಾಸ್ ಮಾಡ್ತವ. ಅದು ಪ್ಲಾಂಟ್ಸಿಗೂ ಡಿಸೀಸ್ ಕಾಸ್ ಮಾಡ್ತವ, ಆ್ಯನಿಮಲ್ಸಿಗೂ ಡಿಸೀಸ್ ಕಾಸ್ ಮಾಡ್ತವ. ಇವನ್ ಇನ್ ಕೇಸ್ ಆಫ್ ಹ್ಯೂಮನ್ಸ್ ಆಲ್ಸೋ ದ ಡಿಸೀಸಸ್ ಆರ್ ಕಾಸ್ಡ್ ಬೈ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಏನೇನು ಎಕ್ಸ್ಪ್ಲೇನ್ ಮಾಡಿದೆ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಡೆಫಿನಿಷನ್: these are the organisms smaller in size, cannot be seen with the unaided eye. The literal meaning of microorganisms is small organisms. The branch which deals with the study of microorganisms is called microbiology. Another name of the microorganisms is microbes. Anton von Leeuwenhoek, he discovered the microorganisms and he observed these microorganisms in the microscope which is designed by him only. A microorganism may be represented by single cell, or it may be represented by cluster of the cells, or it may be without cell also, that is acellular. Example for the acellular microorganism is virus. The different types of the microorganisms are fungi, bacteria, then the protozoans, as well as viruses. These are the different group of microorganisms. And finally, what is the importance of microorganisms? They are the diverse group of organisms. They found everywhere on the planet. They help in the recycling of essential elements. They carry out the photosynthesis and rich source of nutrient. They help in the production of food items, beverages, antibiotics and vitamins. They cause the disease in plants, animals and humans. Hope this explanation is clear for you. Thank you.